ಬ್ರಹ್ಮಾಂಡ ಕೋಟಿಯ ಧರಿಸಿರುವ ಬ್ರಹ್ಮಾಂಡ ಕೋಟಿಯ ಧರಿಸಿರುವ ಶ್ರೀ ವಿಮಲ ಮೂರ್ತಿಯ ಕಂಡ ಅಸುರೇಂದ್ರ ರಾಮ ರಾವಣರ ಕಾಳಗ ಕಳೆಯುತ್ತಾ ಕಳೆಯುತ್ತಾ ಕೆಲವು ಸಮಯಗಳೇ ಗತಿಸಿ ಹೋಯಿತು. ಆ ಸಂದರ್ಭದಲ್ಲಿ ಇವನನ್ನ ಗೆಲ್ಲಬೇಕು ಹೇಗಾದರೂ ಮಾಡಿ ಎನ್ನುವುದಾಗಿ ಮುನ್ನುಗ್ಗುತ್ತಿರುವಂತಹ ಸಂದರ್ಭದಲ್ಲಿ ತಿರುಗಿ ಕಂಡೆ. ಅಪ್ಪ ಅಪ್ಪ ಏನಿದೆ ಆಶ್ಚರ್ಯ! ನನ್ನ ಕಣ್ಣುಗಳನ್ನು ನನಗೆ ನಂಬುವುದಕ್ಕೆ ಸಾಧ್ಯವಾಗ್ತಾ ಇದೆ. ಇವನನ್ನ ಕಂಡಿರುವಂತ ನನ್ನ ನಯನಗಳೇ ಪಾವನವಾಯಿತು. ಇವನನ್ನ ನುಡಿಸಿರುವಂತ ನನ್ನ ನಾಲಿಗೆ ಪುನೀತಗೊಂಡಿದ್ದು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ನಾನು ಕಂಡದ್ದಾದರೂ ಯಾರನ್ನ ರಾಮನನ್ನ ಅಲ್ಲ. ಕೋದಂಡ ರಾಮನಾಗಿ ನನ್ನ ಕಣ್ಮುಂಭಾಗದಲ್ಲಿ ಗೋಚರಿಸಿದ್ರು ಕೂಡ ನನ್ನ ಅಂತರಾಳದಲ್ಲಿ ನಾನು ಕಂಡಿರುವುದು ಕೇವಲ ರಾಮನನ್ನ ಅಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಜಗತ್ತೋದ್ಧಾರಕ ಶ್ರೀಮನ್ನಾರಾಯಣ ಶ್ರೀಹರಿ. ಇಂಥ ಮೂರ್ತಿಯನ್ನು ನಾನಿಂದು ಕಂಡೆ ಅಂತ ಆದ್ರೆ ನನ್ನ ಜನ್ಮವೇ ಪಾವನವಾಯಿತು ಎನ್ನುವುದರಲ್ಲಿ ಏನು ಮಾತಿಲ್ಲ. ಹಾಗಾದ್ರೆ ಅಣು ರೇಣು ತೃಣ ಕಾಷ್ಟಗಳಲ್ಲಿ ಒಂದಾಗಿರುವಂತ ಸಕಲ ಜೀವರಾಶಿಗಳನ್ನು ಇವರಲ್ಲಿ ನಾನು ಕಾಣ್ತಾ ಇದ್ದೇನೆ. ಅಪ್ಪ ಏನಾಯಿತು, ಏನು ಮಾಡಬೇಕು ಎನ್ನುವುದು ನನ್ನ ಪಾಲಿಗೆ ಅರ್ಥವಾಗುತ್ತಾ ಇಲ್ಲವಲ್ಲ. ಹಾಗಂತ ಇವನನ್ನ ಕಂಡಾಗ ಇವನಲ್ಲಿ ಹೇಳಿ ಮಾತಾಡಬೇಕೆನ್ನುವ ಹಾಗೆ ತವಕ, ಇವನನ್ನ ಹೊಗಳಬೇಕೆನ್ನುವಂತ ಆಸೆ. ರಾಮ
ಅಯ್ಯೋಧ್ಯ ರಾಮ ಧನ್ಯನಾದೆ ಧನ್ಯನಾದೆ ಧನ್ಯನಾದೆ